ಜಯಕುಮಾರ ತಮ್ಮ ಹುಟ್ಟುಹಬ್ಬದ ದಿನದಂದು ತಾಲೂಕಿನ ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಕೆಲ ಹೊತ್ತು ಕಾಲ ಕಳೆದು ಮಾತನಾಡಿ, ತಂದೆ ತಾಯಿ ಮಕ್ಕಳನ್ನು ಯಾವುದೇ ಸಂದರ್ಭಗಳು ಆಗಲಿ ಕಠಿಣ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿ ಕೂಡ ಏನನ್ನು ಲೆಕ್ಕಿಸದೆ ಮಕ್ಕಳನ್ನು ಸಾಕಿ ಬೆಳೆಸಿ ಒಂದು ಮಟ್ಟಕ್ಕೆ ತರ್ತಾರೆ. ಅವರೊಂದಿಗೆ ಮಕ್ಕಳು ಪ್ರೀತಿ ಹಂಚಿಕೊಳ್ಳಬೇಕು. ಎಂತಹ ಕಠಿಣ ಸಮಯ ಬಂದರೂ ಕೂಡ ತಂದೆ ತಾಯಿಯ ಕೈ ಬಿಡಬಾರದು. ಇಂದು ನಾವು ಒಂದು ಸ್ಥಾನದಲ್ಲಿ ಇದ್ದರೆ ಇದರ ಹಿಂದೆ ತಂದೆ ತಾಯಿಯವರ ಶ್ರಮ ಬಹಳಷ್ಟು ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು ಎಂದ ಅವರು, ನಾವು ಪಾಶ್ಚಾತ್ಯ ಸಂಸ್ಕೃತಿ ಬಗ್ಗೆ ಹೆಚ್ಚು ಗಮನ ಹರಿಸಬಾರದು. ನಮ್ಮ ದೇಶದ ಒಂದು ಉತ್ತಮ ಸಂಸ್ಕೃತಿ ಇದೆ, ಅದರಂತೆಯೇ ಜೀವನ ಸಾಗಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಜೈ ಫೌಂಡೇಶನ್ ಕಾರ್ಯದರ್ಶಿ ಮುಬಾರಕ್, ಟ್ರಸ್ಟಿ ಸುಬ್ರಹ್ಮಣಿ, ನಗರಸಭಾ ಸದಸ್ಯರಾದ ಗಜೇಂದ್ರ, ಸುಬ್ರಹ್ಮಣ್ಯಾಚಾರಿ, ಮಾಜಿ ನಗರಸಭಾ ಅಧ್ಯಕ್ಷರಾದ ಪೆರಿಕಲ್ ಮಂಜುನಾಥ್, ಮುನಿಕೃಷ್ಣ, ಮಹಾಕಾಳಿ ಬಾಬು, ರಾಮು, ಮೊಬೈಲ್ ಬಾಬು, ಅನು, ಆನಂದ್ ಮುಂತಾದವರು ಜಯಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಜನರ ಆರೋಗ್ಯ ಸಂಬಂಧಪಟ್ಟಾಗಿ ಪ್ರಥಮ ಆದ್ಯತೆ ನೀಡಿ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಾ ಬಂದಿದ್ದು, ಈಗ ನಮ್ಮ ಜೈ ಫೌಂಡೇಶನ್ ವತಿಯಿಂದ ಹೃದಯ ರೋಗದಿಂದ ಬಳಲುತ್ತಿರುವ ಬಡ ರೋಗಿಗಳಿಗೆ ಚಿಕಿತ್ಸೆ ವೆಚ್ಚ ಹಾಗೂ ಔಷಧಿ ಉಚಿತವಾಗಿ ನೀಡಲು ತೀರ್ಮಾನಿಸಲಾಗಿದೆ ಎಂದು ಜೈ ಫೌಂಡೇಶನ್ ಅಧ್ಯಕ್ಷರಾದ ಜಯಕುಮಾರ್ ಅವರು ತಿಳಿಸಿದರು. ಇಂದು ಜಯಕುಮಾರ್ ಅವರ ಹುಟ್ಟುಹಬ್ಬ. ಅವರು ತಾಲೂಕಿನ ಮಾನಸ ವೃದ್ಧಾಶ್ರಮ ಹಾಗೂ ಸುಲ್ತಾನ್ಪೇಟೆಯಲ್ಲಿರುವ ಶ್ರೀ ಸಾಯಿ ದ್ವಾರಕಮಾಯಿ ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ವೃದ್ಧರಿಗೆ ಸಿಹಿ ತಿಂಡಿ ಹಾಗೂ ಊಟ ಬಡಿಸಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವಲ್ಪ ಹಿಂದೆ ಒಬ್ಬೊಬ್ಬರೇ ತಿನ್ಸ್ಬೇಕು. ಅಲ್ಲಿ ಸ್ವಲ್ಪನೇ ತಾಲೂಕಿನ ಬಡ ಹೃದಯ ರೋಗಿಗಳಿಗೆ ಹುಟ್ಟುಹಬ್ಬ ದಿನದಂದು ಚಿಕಿತ್ಸೆ ವೆಚ್ಚ ಭರಿಸುವ ಘೋಷಣೆ ಮಾಡಿ ಮಾತನಾಡಿದ ಅವರು, 2009ರಿಂದ ನಾವು ಹೃದಯ ರೋಗಿಗಳಿಗೆ ಸೌಲಭ್ಯ ಕಲ್ಪಿಸುತ್ತಿದ್ದೇವೆ. ಇನ್ನು ಪ್ರಸ್ತುತ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚುತ್ತಿವೆ. ಕೆಲವರು ಚಿಕಿತ್ಸೆ ವೆಚ್ಚ ಭರಿಸಲು ಸಾಧ್ಯವಾಗದೆ ತಮ್ಮ ನೋವನ್ನು ಹೇಳಲ್ಲ. ಅಂತ ಬಡ ರೋಗಿಗಳಿಗೆ ನಮ್ಮ ಜೈ ಫೌಂಡೇಶನ್ ನೆರವಾಗಲಿದೆ. ಹೃದಯದ ರೋಗದಿಂದ ಬಳಲುತ್ತಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ಬಡ ರೋಗಿಗಳು ನಗರದ ಜೈ ಫೌಂಡೇಶನ್ ಕಚೇರಿಯಲ್ಲಿ ನೋಂದಾಯಿಸಿ ಈ ನಮ್ಮ ಸೌಲಭ್ಯ ಪಡೆಯಬಹುದು. ಪ್ರಥಮವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆ ಈ ಸೌಲಭ್ಯ ಜಾರಿಗೆ ತಂದಿದ್ದು, ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ವಿಸ್ತರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಪ್ರತಿ ವರ್ಷವೂ ಒಂದೊಂದು ಧಾರ್ಮಿಕ ಕೇಂದ್ರದಲ್ಲಿ ಹುಟ್ಟುಹಬ್ಬನ ಆಚರಿಸ್ತಾ ಇದ್ವಿ. ಈ ಒಂದು ಹಬ್ಬನ ವಿಶೇಷವಾಗಿ ವೃದ್ಧಾಶ್ರಮದಲ್ಲಿ ಆಚರಿಸ್ಬೇಕಂತ ಹೇಳಿ ನಮ್ಮ ಅಣ್ಣನ ಸಮುದಾಯ ಸೇರಿ ಎಲ್ಲ ಒಂದು ಸಹೋದರರು ಒಂದು ಯಾಕೆ ಈ ಥರ ಆಲೋಚನೆ ಮಾಡಿ ಈ ಥರ ಒಂದು ವೃದ್ಧಾಶ್ರಮದಲ್ಲಿ ಮಾಡಿದಾಗ ನಮಗೂ ಕೂಡ ಮನಸ್ಸಿಗೆ ಒಂದು ಸಾರ್ಥಕತೆ ಭಾವನೆ ಬರ್ತಿದೆ ಅಂತ ಹೇಳಿ ನಿರ್ಧಾರ ತಗೊಂಡು ದಿನ ನಮ್ಮ ಒಂದು ಹುಟ್ಟುಹಬ್ಬವನ್ನು ಇವತ್ತು ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಭಾಳ ಮನಸ್ಸಿಗೆ ಸಂತೋಷವನ್ನು ಕೊಡೋದಕ್ಕೆಲ್ಲ ಆಸೆ ಮಾಡ್ತೀವಿ. ಹಿರಿಯರು ತಮಗೆ ಆಶೀರ್ವಾದ ಮಾಡಿದಾಗ ಆ ಒಂದು ಫೀಲ್ ಯಾವ ರೀತಿ ಇತ್ತು ಅಂತ ಸರ್, ಸಾರ್ಥಕ ಭಾವನೆ ಇದೆ ನೋಡಿ. ಹಿರಿಯರು ಭಾಳಷ್ಟು ಹಿರಿಯರ ಆಶೀರ್ವಾದದಿಂದಲೇ ಏನಾದರೂ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಎಲ್ಲ ಹಿರಿಯರ ಜೊತೆ ನಾನು ಕೂತ್ಕೊಂಡು ಊಟ ಮಾಡಿದ್ದು, ಜೊತೆಗೆ ಅವರೊಂದು ಆಶೀರ್ವಚನ ಭಾಳ ನಿಜಕ್ಕೂ ಯಾವ ಜನ ಪುಣ್ಯ ಇದ್ದರೆ ನನಗೆ ಅವ್ರ ಜೊತೆ ಒಂದು ಊಟ ಮಾಡಿದ್ದು ನಿಜಕ್ಕೂ ನನಗೆ ಸಂತೋಷವಾಗಿ ನೀಡಿತ್ತು. ಸರ್, ಈ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಗಳ ಕುರಿತು ತಮ್ಮ ಅಭಿಪ್ರಾಯ ಏನು ಅಂತ? ಸರ್, ಇವತ್ತು ವೃದ್ಧಾಶ್ರಮ ಅನ್ನೋದು ನೋಡಿ, ಮನೇಲಿ ಹಿರಿಯರನ್ನ ನೋಡ್ಕೊಂಡಿದ್ದಾರೆ. ಇವತ್ತು ಆಧುನಿಕ ಯುಗದಲ್ಲಿ ಭಾಳಷ್ಟು ಜನ ಕೆಲಸಗಳಲ್ಲಿ ತಂದೆ ತಾಯಿಗಳನ್ನೆಲ್ಲ ನೋಡಿಕೊಂಡು ಇವತ್ತು ವೃದ್ಧಾಶ್ರಮಕ್ಕೆ ಬಿಡೋ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಅದು ಆಗಬಾರ್ದು. ಅದೇ ರೀತಿ ಈ ರೀತಿ ನೊಂದಿರೋವಂಥ ಒಂದು ಹಿರಿಯರನ್ನ ಇವತ್ತು ನಮ್ಮ ಮುರಳಿಯವರು ಈ ಒಂದು ವೃದ್ಧಾಶ್ರಮದಲ್ಲಿ ಅವ್ರನ್ನೆಲ್ಲ ರೀತಿ ಒಂದು ಪೋಷಕರ ರೀತಿಯಲ್ಲಿ ಪೋಷಕರಿಗಿನ್ನ ಹೆಚ್ಚು ಒಂದು ಸಮಾನತೆಯಿಂದ ನೋಡಿಕೊಂಡು ಅವಕ್ಕೆಲ್ಲ ಊಟದ ವ್ಯವಸ್ಥೆ ಮಾಡಿಕೊಂಡು ಎಲ್ಲನೂ ಅವರು ನಿಜವಾಗ್ಲೂ ಒಂದು ಕುಟುಂಬದ ರೀತಿ ಭಾವಿಸ್ತಾ ಇರೋದು ನಿಜವಾಗ್ಲೂ
ಭಾಳ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲೂ ಕೂಡ ಇಂಥ ಒಂದು ಒಳ್ಳೆಯ ಕೆಲಸ ನಡೀತಾ ಇದ್ದಾವೆ. ಇದು ಇನ್ನಷ್ಟು ಅವ್ರಿಗೆ ಪ್ರೋತ್ಸಾಹ ಸಿಗಲಿ. ನಮ್ಮ ಸಹಕಾರ ಕೂಡ ಜೈ ಫೌಂಡೇಶನ್ ವತಿಯಿಂದ ಅವ್ರ ಜೊತೆಗೆ ಯಾವ